ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಬಹುನಿರೀಕ್ಷೆಯ ಬಿಗ್ ಬಾಸ್ ಸೀಸನ್ 11 ಇನ್ನೇನು ಸದ್ಯದಲ್ಲೇ ಶುರುವಾಗುತ್ತೆ. ಆದರೆ ಈಗ ಕಾಡ್ತಿರುವಂಥ ಪ್ರಶ್ನೆ ಏನಪ್ಪಾ ಅಂತಂದರೆ, ಬಿಗ್ ಬಾಸ್ ಶುರುವಾಗಬೇಕು ಅಂತಂದರೆ ಒಂದಷ್ಟು ಧಾರಾವಾಹಿಗಳು ಅಂತ್ಯ ಆಗಲೇಬೇಕು. ಸೊ ಆ ಧಾರಾವಾಹಿ ಯಾವುದು? ಬಿಗ್ ಬಾಸ್ಗೋಸ್ಕರ 3 ಧಾರಾವಾಹಿ ಅಂತ್ಯ ಆಗುತ್ತೆ. ಹಾಗಾದರೆ ಯಾವುದದು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ರತಿ ಬಾರಿ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾದಾಗ 3 ಧಾರಾವಾಹಿಗಳು ಅಂತ್ಯ ಆಗೋದು ಕಾಮನ್. ಸೊ TRPಯಲ್ಲಿ ಕಡಿಮೆ ಇರುವಂತಹ ಧಾರಾವಾಹಿಗಳನ್ನು ಹೆಚ್ಚಾಗಿ ಅಂತ್ಯಗೊಳಿಸ್ತಾರೆ, ದಿಢೀರಂತ ಸ್ಟಾಪ್ ಮಾಡ್ತಾರೆ. ಈಗ ಅಕ್ಟೋಬರ್ 3ನೇ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾವ ಧಾರಾವಾಹಿ ಅಂತ್ಯ ಆಗುತ್ತೆ? ಸೊ 1.5 ಗಂಟೆಗಳ ಕಾಲ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆಗುತ್ತೆ. ಸೊ ಹಾಗಾಗಿ ಸಮಯ ಬೇಕಲ್ವಾ? ಅದಕ್ಕಂತಲೇ ಈಗ ಪ್ರಸಾರ ಆಗ್ತಿರುವಂತಹ 3 ಧಾರಾವಾಹಿಗಳು ಇನ್ನೇನು ಸದ್ಯಕ್ಕೆ ಸ್ಟಾಪ್ ಆಗುತ್ತೆ. ಹಾಗಾದರೆ ಯಾವುದದು? ಮೊದಲನೇದಾಗಿ ಅಂತರಪಟ ಧಾರಾವಾಹಿ. ಸೊ ಇದನ್ನು ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರ್ಬೋದು. ತನ್ವಿ ಬಾಲರಾಜ್, ಚಂದನ್ ಗೌಡ, ಶರ್ಮಿಳಾ ಚಂದ್ರಶೇಖರ್, ಎಸ್ ನಾರಾಯಣ್, ಜ್ಯೋತಿ ಕಿರಣ್, ಮಂಜು ಪಾವಗಡ ಮುಂತಾದವರು ಈ ಒಂದು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಸ್ವಪ್ನ ಕೃಷ್ಣ ಅವರು ಈ ಧಾರಾವಾಹಿಗೆ ನಿರ್ದೇಶನದ ಜೊತೆಗೆ ನಿರ್ಮಾಣವನ್ನು ಕೂಡ ಮಾಡ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ಈ ಧಾರಾವಾಹಿ ಅಂತಿಮ ಒಂದು ಸಂಚಿಕೆಯ ಪ್ರಸಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ TRP ರೇಸ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಕಡಿಮೆ ಅಂಕವನ್ನು ಪಡ್ಕೊಂಡಿದೆ. TRP ಕೂಡ ಅಷ್ಟೊಂದು ಮಟ್ಟಿಗೆ ಇಲ್ಲ. ಅಂತರ್ಪಟ ಧಾರಾವಾಹಿ ನೋಡುಗರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಸಾಕಷ್ಟು ಜನ ಇದು ಬೋರ್ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತರ್ಪಟ ಧಾರಾವಾಹಿ ಸದ್ಯದಲ್ಲೇ ಮುಗಿಯುತ್ತೆ. ಇನ್ನು ಕೆಂಡಸಂಪಿಗೆ ಧಾರಾವಾಹಿ, ಕಳೆದ ಕೆಲವು ದಿನಗಳಿಂದ ಕೆಂಡಸಂಪಿಗೆ ಧಾರಾವಾಹಿ ಮುಕ್ತಾಯ ಆಗಲಿದೆ ಅಂತ ಹೇಳ್ತಾನೆ ಇದ್ದಾರೆ. ಅಂತಿಮ ಸಂಚಿಕೆಗಳು ಕೂಡ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಿತ್ರೀಕರಣ ಮುಗಿದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಧಾರಾವಾಹಿಯಲ್ಲಿ ಸುಮನಾಳ ಪಾತ್ರದಲ್ಲಿ ನಾಯಕಿ ಮಧುಮಿತಾ, ತೀರ್ಥಂಕರ್ ಪ್ರಸಾದ್ ಪಾತ್ರದಲ್ಲಿ ಆಕಾಶ್, ಸಾಧನಾ ಪಾತ್ರದಲ್ಲಿ ಅಮೃತಾ ರಾಮಮೂರ್ತಿ, ಸುಮನಾ ತಮ್ಮನಾಗಿ ರಾಜೇಶ್, ಕೇಶವ್ ಪ್ರಸಾದ್ ಪಾತ್ರದಲ್ಲಿ ದೊಡ್ಡಣ್ಣ, ಕಾತ್ಯಾಯಿನಿ ಪಾತ್ರದಲ್ಲಿ ಚೈತ್ರರಾವ್ ಸಚಿನ್, ಜಾಹ್ನವಿ ಪಾತ್ರದಲ್ಲಿ ನಿಸರ್ಗ ಮಂಜುನಾಥ್ ಅವರು ನಟಿಸ್ತಾ ಇದ್ದಾರೆ. ಸೊ 2022ರಿಂದ ಈ ಒಂದು ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು. ಸೊ ಹಾಗಾಗಿ ಲಾಸ್ಟ್ ವೀಕ್ ಆಗಿರ್ಬೋದು, ಪ್ರತಿ ವಾರದ TRPಯನ್ನು ನೋಡಿದ್ರೆ ನಮಗೆ ಕೆಂಡಸಂಪಿಗೆ ಧಾರಾವಾಹಿ ಕಡಿಮೆ TRPಯನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಅಂತರ್ಪಟ ಧಾರಾವಾಹಿ ಕೂಡ ಕಡಿಮೆ TRPಯನ್ನು ಪಡ್ಕೊಂಡಿದೆ. ಹಾಗಾಗಿ ಈ 2 ಧಾರಾವಾಹಿ ಆಲ್ಮೋಸ್ಟ್ ಎಂಡ್ ಆಗುತ್ತೆ. ಇನ್ನು 3ನೇದಾಗಿ ನಾವು ನೋಡೋದಾದರೆ ಚುಕ್ಕಿ ತಾರೆ ಧಾರಾವಾಹಿ. ಸೊ ಚುಕ್ಕಿ ತಾರೆ ಧಾರಾವಾಹಿಯಲ್ಲಿ ನವೀನ್ ಸಜ್ಜು, ದಿವ್ಯಶ್ರೀ, ವಿಶಾಲ್, ಜಯಶ್ರೀ, ರಾಧಿಕಾ ಶ್ರವಣ್ ನಟಿಸ್ತಾ ಇದ್ದಾರೆ. ಸೊ ನವೀನ್ ಸಜ್ಜು ಕತೆ ಕೂಡ ಮುಗಿದಿದೆ. ನವೀನ್ ಸಜ್ಜು ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನೋಡ್ತಾ ಇದ್ರು. ಆದರೆ ನವೀನ್ ಸಜ್ಜು ಕತೆ ಎಂಡ್ ಆದಮೇಲೆ ಚುಕ್ಕಿ ತಾರೆ ಧಾರಾವಾಹಿಯನ್ನು ನೋಡುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಖ್ಯಾತಿಯ ಮಹಿತಾ ಅವರು ಈ ಒಂದು ಸೀರಿಯಲ್ನಲ್ಲಿ ಚುಕ್ಕಿ ಅನ್ನುವಂಥ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಬಾಲನಟಿಯಾಗಿ ಈಕೆ ಈಗ ಎಂಟ್ರಿ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಚುಕ್ಕಿ ತಾರೆ ಧಾರಾವಾಹಿ ಕೂಡ ಈ ಬಾರಿ ಕಡಿಮೆ TRPಯನ್ನು ಪಡ್ಕೊಂಡಿದೆ. 2ರಿಂದ 3 ಅದರ ಒಳಗಡೆನೆ ಬಂದಿರುವಂಥದ್ದು. ಸಾಕಷ್ಟು TRP ಇಲ್ಲ. ಸೊ ಹಾಗಾಗಿ ಒಂದು TRP ಕಡಿಮೆ ಆಗಿರ್ಬೋದು ಅಥವಾ ಯಾವ ಸೀರಿಯಲ್ ಎಂಡ್ ಆಗುತ್ತೆ ಅಂತ ಬಂದಾಗ ಮೊದಲನೇದಾಗಿ ಅಂತರ್ಪಟ ಧಾರಾವಾಹಿ, 2ನೇದಾಗಿ ಕೆಂಡಸಂಪಿಗೆ ಧಾರಾವಾಹಿ, 3ನೇದಾಗಿ ಚುಕ್ಕಿ ತಾರೆ ಧಾರಾವಾಹಿ. ಸ್ನೇಹಿತರೆ, ಸೊ ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುಗೋಸ್ಕರ ಆಯೋಜಕರು ಸ್ಪರ್ಧಿಗಳ ಹುಡುಕಾಟದಲ್ಲಿದ್ದಾರೆ. ಆಲ್ರೆಡಿ ಫೈನಲ್ ಆಗಿದ್ದಾರೆ. ಸಾಕಷ್ಟು ಜನ ಪ್ಯಾಕಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಕೆಲ ಸೆಲೆಬ್ರಿಟಿಗಳಿಗೆ ಫೋನ್ ಕರೆ ಕೂಡ ಹೋಗಿದೆ. ಒಂದಷ್ಟು ಜನ ರಿಜೆಕ್ಟ್ ಕೂಡ ಮಾಡಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಬದಲು ರಿಷಬ್ ಶೆಟ್ಟಿ ಅವರು ಈ ಒಂದು ಶೋನ ನಿರೂಪಣೆ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಊಹಾಪೋಹಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಇನ್ನು ಹೈದರಾಬಾದ್ನಲ್ಲಿ ಈ ಶೋನ ಪ್ರೋಮೋ ಶೂಟ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸ್ನೇಹಿತರೆ, ಈ ಶೋನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದವರಾಗಿರ್ಬೋದು, ಕೆಲ ವಿಚಾರಕ್ಕೆ ಕಾಂಟ್ರವರ್ಸಿ ಮಾಡ್ಕೊಂಡವರಾಗಿರ್ಬೋದು, ಸೂಪರ್ ಹಿಟ್ ಧಾರಾವಾಹಿ ಕೊಟ್ಟು ಈಗ ತೆರೆಯಿಂದ ದೂರ ಇರುವವರಾಗಿರ್ಬೋದು, ಅಂದರೆ ಯಾವುದೇ ಪ್ರಾಜೆಕ್ಟ್ ಅವರ ಕೈಯಲ್ಲಿ ಇರದೇ ಇರುವವರು, ಕ್ರೀಡೆ ಆಗಿರ್ಬೋದು, ಗಾಯನ ಕ್ಷೇತ್ರ ಆಗಿರ್ಬೋದು, ಕಾಮಿಡಿ, ಇಂಥವರೆಲ್ಲ ಕೂಡ ಭಾಗಿಯಾಗೋದು ಸರ್ವೇ ಸಾಮಾನ್ಯ. ಈ ಹಿಂದಿನ ಸೀಸನ್ಗೆ ಭರ್ಜರಿ TRP ಸಿಕ್ಕಿತ್ತು. ಹಾಗೆ ಈ ಬಾರಿ ಕೂಡ ಸೀಸನ್ ಯಾವ ರೀತಿ ಇರುತ್ತೆ ಅನ್ನೋದು ಕಾದು ನೋಡಬೇಕು. ಸೊ ಸದ್ಯಕ್ಕೆ ಯಾವ ಸೀರಿಯಲ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಬಂದಾಗ ಅಂತರ್ಪಟ, ಕೆಂಡಸಂಪಿಗೆ, ಚುಕ್ಕಿ ತಾರೆ ಎಂಡ್ ಆಗುವಂಥ ಆಲ್ಮೋಸ್ಟ್ ಎಲ್ಲ ಚಾನ್ಸಸ್ ಇದೆ. ಎಲ್ಲ ಸೀರಿಯಲ್ ಕೂಡ
ತಮ್ಮ ಒಂದು ಅಂತಿಮ ಸಂಚಿಕೆಯನ್ನು ಮುಗಿಸ್ಕೊಂಡಿದ್ದಾರೆ, ಶೂಟಿಂಗ್ ಮುಗಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಇನ್ನು ಯಾವ ಸೀರಿಯಲ್ ಎಂಡ್ ಆಗುತ್ತೆ ಅನ್ನೋದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮಗೆ ಕಲರ್ಸ್ ಕನ್ನಡದಲ್ಲಿ ಯಾವ ಸೀರಿಯಲ್ ಎಂಡ್ ಆಗಬೇಕು, ಯಾವ ಸೀರಿಯಲ್ ಎಂಡ್ ಆದರೆ ಉತ್ತಮ, ಬಿಗ್ ಬಾಸ್ಗೋಸ್ಕರ ಎಷ್ಟು ಕಾಯ್ತಾ ಇದ್ದೀರಾ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಒಂದು 10 ಕಂಟೆಸ್ಟೆಂಟ್ 15 ಕಂಟೆಸ್ಟೆಂಟ್ ಅಂತಂದರೆ ಯಾರೆಲ್ಲ ಬರ್ತಾರೆ ನಿಮ್ಮ ಪ್ರಕಾರ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ಅದನ್ನು ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.